ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನಾನು ಇವತ್ತಿನ ವಿಡಿಯೋದಲ್ಲಿ 6 ತಿಂಗಳು ಮೇಲ್ಪಟ್ಟ ಮಕ್ಕಳಿಗೆ ಅಕ್ಕಿ ಸರಿ ಹೇಗೆ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ಒಂದು ಬೌಲಲ್ಲಿ 2 ಸ್ಪೂನ್ ಸಣ್ಣ ಅಕ್ಕಿ ತಗೊಂಡಿದ್ದೀನಿ. ಇದನ್ನು ನೀಟಾಗಿ ಒಂದು ಸಲ ವಾಶ್ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಸೊ ಇದು ವಾಶ್ ಮಾಡ್ಕೊಂಡಿದ ನಂತರ ಸ್ವಲ್ಪ ನೀರು ಹಾಕಿ ಒಂದು 3 ರಿಂದ 4 ಅವರ್ ಚೆನ್ನಾಗಿ ನೆನೆಯೋಕ್ಕೆ ಬಿಡಿ. ಸೊ ಇದರಲ್ಲಿ ಒಂದು ಬಾದಾಮ್ ಮತ್ತು ಒಂದು ಗೋಡಂಬಿ ಹಾಕ್ಕೊಂಡಿದ್ದೀನಿ. ಸ್ನೇಹಿತರೆ, ಇದು ಕಂಪ್ಲೀಟಾಗಿ ಆಪ್ಷನಲ್ಲು, ನೀವು ಬೇಕಿದ್ರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಸೊ ಇವಾಗ ಇದನ್ನು ನೆನೆಯೋಕ್ಕೆ ಬಿಟ್ಟಿದ್ದೀನಿ. ಮೊದಲಿಗೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆಯಲ್ಲಿ ಕಾಫಿ ಗ್ಲಾಸ್ ಅಷ್ಟು ಅಳತೆಯಲ್ಲಿ 2 ಗ್ಲಾಸ್ ನೀರು ಹಾಕೋತಾ ಇದ್ದೀನಿ. ಸೊ ಈ ನೀರು ಸ್ವಲ್ಪ ಕುದಿಯೋವರೆಗೂ ಬಿಡಿ. ಅಷ್ಟರಲ್ಲಿ ನಾವು ನೆನೆಸಿಟ್ಕೊಂಡಿರೋ ಅಂತಹ ಅಕ್ಕಿ ನೆಂದಿದೆಯಾ ಇಲ್ವಾ ಅಂತ ನೋಡೋಣ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾವು ಕೈಯಲ್ಲಿ ಒಂದು ಅಕ್ಕಿನ ಹಿಂಗೆ ಇಟ್ಕೊಂಡು ಪ್ರೆಸ್ ಮಾಡ್ತಿದ್ರೆ ಅದು ಕಟ್ ಆಗಬೇಕು. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ಕಟ್ ಆಗ್ತಿದೆ. ಸೊ ಹಾಗಿದ್ರೆ ಇದು ನೆಂದಿದೆ ಅಂತ ಅರ್ಥ. ಸೊ ಇವಾಗ ನಾವು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫುಲ್ಲು ಸಾಫ್ಟಾಗಿ ಬ್ಲೆಂಡ್ ಮಾಡ್ಕೋಬೇಕಾಗುತ್ತೆ. ಸ್ನೇಹಿತರೆ, ಇದು ಅಕ್ಕಿ ಆಗಿರೋದ್ರಿಂದ ಒಂದೇ ಸಲಗೆ ಬ್ಲೆಂಡ್ ಆಗಲ್ಲ. ಸೊ ಆದ್ದರಿಂದ ಮತ್ತೆ ಇನ್ನೊಂದು ಸಲ ಬ್ಲೆಂಡ್ ಮಾಡ್ಕೋಬೇಕಾಗುತ್ತೆ. ಸೊ ಇವಾಗ ನೀರು ಕೂಡ ಕಾದಿದೆ. ಸ್ವಲ್ಪ ನೀರು ಎತ್ತಿಟ್ಕೊತಾ ಇದ್ದೀನಿ. ಸ್ನೇಹಿತರೆ, ನೀವು ಬರೀ ತಿನ್ನಿಸ್ಬೇಕಾದ್ರೆ ಮಾತ್ರ ಮಗುಗೆ ನೀರು ಕುಡಿಸೋದಲ್ಲ, ಆವಾಗವಾಗ ಕುಡಿಸ್ತಾ ಇರಿ. ಏನಕ್ಕೆ ಅಂದರೆ ಮಗುಗೆ ಹೀಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆಮೇಲೆ ಯೂರಿನ್ಗೆ ಏನಾದರೂ ಪ್ರಾಬ್ಲಮ್ ಆಗ್ಬೋದು. ಸೊ ಆದ್ದರಿಂದ ನೀವು ನೀರು ಆದಷ್ಟು ಸ್ವಲ್ಪ ಜಾಸ್ತಿ ಕುಡಿಸ್ತಾ ಇರಿ. ಸೊ ಇವಾಗ ನಾವು ರುಬ್ಬಿಟ್ಕೊಂಡಿರೋ ಮಿಶ್ರಣ ಕೂಡ ಇಲ್ಲಿ ಫಿಲ್ಟರ್ ಮಾಡಿ ಹಾಕ್ಕೋತಾ ಇದ್ದೀನಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಸಿಮ್ ಮಾತ್ರ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಬಿಡಿ ಸ್ನೇಹಿತರೆ. ಇದು ಅಕ್ಕಿ ಆಗಿರೋದ್ರಿಂದ ಫುಲ್ಲು ಬೇಗ ಗಟ್ಟಿ ಆಗಿಬಿಡುತ್ತೆ. ಆಮೇಲೆ ಮಗುಗೆ ತಿನ್ಸೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆದ್ದರಿಂದ ಸ್ವಲ್ಪ ನೀವು ಲೋ ಫ್ಲೇಮಲ್ಲೇ ಇಟ್ಕೊಂಡು ಕೈ ಬಿಡ್ದಂಗೆ ಕಲಿಸ್ತಾ ಬನ್ನಿ. ಸೊ ನಿಮಗೆ ಕನ್ಸಿಸ್ಟೆನ್ಸಿ ನೋಡ್ತಾ ಇದ್ದರೆ ಗೊತ್ತಾಗುತ್ತೆ. ನಿಮಗೆ ಅದು ತುಂಬ ಗಟ್ಟಿ ಆಗ್ತಿದೆ ಅಂತ ಅನ್ನಿಸ್ತಿದ್ರೆ ಬೇಕಿದ್ರೆ ನೀವು ಇನ್ನೂ ಸ್ವಲ್ಪ ನೀರು ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದು. ಸೊ ಇದನ್ನು ತುಂಬಾ ಗಟ್ಟಿಯಾಗಿ ಕೊಡಬೇಡಿ, ಸ್ವಲ್ಪ ನಾರ್ಮಲಾಗಿ ಕೊಡಿ. ಮತ್ತು ಈ ಮಿಕ್ಕಿದ್ದು ಕೂಡ ನಾನು ರುಬ್ಬ ಹಾಕ್ಕೋತಾ ಇದ್ದೀನಿ. ಸ್ಟಾರ್ಟಿಂಗ್ಗೆ ರೈಸ್ ಕೊಡೋ ಬದಲು ಈ ಥರ ಅಕ್ಕಿ ಸರಿ ಕೊಟ್ಟರೆ ಬೆಟರು. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು. ನೆಕ್ಸ್ಟ್ ನಾನಿಲ್ಲಿ ಒಂದು ಪಿಂಚ್ ಆಫ್ ಅಷ್ಟು ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಇದು ಕಂಪ್ಲೀಟ್ಲಿ ಆಪ್ಷನಲ್ಲು, ನೀವು ಬೇಕಿದ್ರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಸೊ ಕಲಿಸ್ತಾ ನಿಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗ್ತಿದೆಯಲ್ಲ. ಸೊ ಸಿಮ್ ಮಾತ್ರ ಹೈ ಫ್ಲೇಮಲ್ಲಿ ಇಡೋಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ನಾನಿಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕ್ಕೋತಾ ಇದ್ದೀನಿ. ಸ್ನೇಹಿತರೆ, ನನ್ನ ಒಂದು ಪರ್ಸ್ನಲ್ ಸಜೆಷನ್ ನಿಮಗೆ ಏನು ಅಂದರೆ, ನೀವು ಆದಷ್ಟು ಹೊರಗಡೆ ತುಪ್ಪ ತಂದು ಮಾಡೋದಕ್ಕಿಂತ ಎಲ್ಲದು ಫ್ರೆಶ್ ಆಗಿ ಬೆಣ್ಣೆ ಸಿಗುತ್ತೆ ಅಂದರೆ ಅದನ್ನು ತಂದು ಮನೆಯಲ್ಲೇ ಕಾಯಿಸಿ ಕೊಟ್ಟರೆ ಬೆಟರು. ಬಿಕಾಸ್ ಹೊರಗಡೆ ಎಲ್ಲ ಅದು ಫ್ಯಾಟ್ ಎಲ್ಲ ಮಿಕ್ಸ್ ಮಾಡ್ತಾರೆ ಅಂತಾರೆ. ಸೊ ಆದ್ದರಿಂದ ನಾವು ಮಗುಗೆ ತಿನ್ನಿಸ್ತೀವಲ್ವ, ಆದಷ್ಟು ಮನೆಯಲ್ಲೇ ಮಾಡಿದ್ರೆ ಬೆಟರು ಅಂತ ನನ್ನ ಒಪಿನಿಯನ್ನು. ವೀಕ್ಷಕರೇ, ನನ್ನ ಚಾನಲ್ನ ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಂಗೆ ಹಾಗೆ ನೋಡ್ತಾ ಇದ್ದೀರಾ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇದು ಕನ್ಸಿಸ್ಟೆನ್ಸಿ ಗಟ್ಟಿ ಆಗಿದೆ. ಸೊ ಇದು ಆಲ್ಮೋಸ್ಟ್ ರೆಡಿ ಆಗಿದೆ. ಸ್ನೇಹಿತರೆ, ಈಗ ಸ್ಟಾರ್ಟಿಂಗಿಗೆ ಕೆಲವೊಂದು ಮಕ್ಕಳಿಗೆ ಅರಗಿಸ್ಕೊಳಕ್ಕಾಗುತ್ತೆ, ಕೆಲವೊಂದು ಮಕ್ಕಳಿಗೆ ಅರಗಿಸ್ಕೊಳಕ್ಕಾಗಲ್ಲ, ಮತ್ತು ಕೆಲವೊಂದು ಮಕ್ಕಳಿಗೆ ಹೊಟ್ಟೆ ನೋವು ಕೂಡ ಬರೋ ಚಾನ್ಸಸ್ ಇರುತ್ತೆ. ಸೊ ಆವಾಗ ನಮಗೇನು ಮಾಡಬೇಕು ಅಂತ ಗೊತ್ತಾಗಲ್ಲ. ಸೊ ನನಗೆ ಗೊತ್ತಿರೋ ಒಂದು ಸೊಲ್ಯೂಷನ್ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದನ್ನು ಬಜೆ ಅಂತಾರೆ. ಸೊ ಇದು ಎಷ್ಟೋ ಜನ ತಾಯಂದಿರಿಗೆ ಗೊತ್ತಿರಲ್ಲ. ಸೊ ಈ ಬಜೆನ ನಾವೇನು ಮಾಡಬೇಕು ಅಂತಂದರೆ ಸ್ವಲ್ಪ ಕಾಯಿಸ್ಕೋಬೇಕಾಗುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಇದೇನು ಜಾಸ್ತಿ ಬೇಡ, ಒಂದು 8 ರಿಂದ 10 ಸೆಕೆಂಡ್ಸ್ವರೆಗೂ ಕಾಯಿಸ್ಕೊಂಡ್ರೆ ಸಾಕಾಗುತ್ತೆ. ಸೊ ಇದು ಆಲ್ರೆಡಿ ನಾನು ಕಾಯಿಸ್ಕೊಂಡಿರೋದ್ರಿಂದ ಬ್ಲ್ಯಾಕ್ ಆಗಿದೆ. ಸೊ ಇದನ್ನು ಬ್ರೆಸ್ಟ್ ಮಿಲ್ಕಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ನೀವು ಯಾವಾಗ ಬೇಕಾದ್ರೂ ಕುಡಿಸ್ಬೋದು. ಮಾರ್ನಿಂಗ್, ಈವ್ನಿಂಗ್ ಆರ್ ಆಫ್ಟರ್ನೂನ್ ಯಾವಾಗ ಬೇಕಾದ್ರೂ ಕುಡಿಸ್ಬೋದು. ಸೊ ಈ ಥರ ಕುಡಿಸೋದ್ರಿಂದ ನಿಮ್ಮ ಮಗುಗೆ ಹೊಟ್ಟೆ ನೋವು ಪ್ರಾಬ್ಲಮ್ ಆಗುತ್ತೆ, ಮತ್ತು ವಾಮಿಟಿಂಗ್ ಇದ್ದರೂ ಕೂಡ ಕಡಿಮೆ ಆಗುತ್ತೆ. ಸ್ನೇಹಿತರೆ, ನೋಡ್ತಾ ಇದ್ದೀರಲ್ಲ, ಫೈನಲ್ ಆಗಿ ನನಗೆ ಈ ಕನ್ಸಿಸ್ಟೆನ್ಸಿಯಲ್ಲಿ ರೆಡಿ ಆಗಿದೆ. ಸೊ ಇವಾಗ ರೆಡಿ ಟು ಸರ್ವ್. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. Until then, take care, love you, bye all.